ಕರ್ನಾಟಕ ಮತ್ತೊಂದು ಪಾದಯಾತ್ರೆ ಪಾಲಿಟಿಕ್ಸ್ಗೆ ವೇದಿಕೆ ಆಗಲಿದೆ. ಜೆಡಿಎಸ್ ಅಧಿವೇಶನಕ್ಕೂ ಮುನ್ನ ಬಿಡದಿ ಟು ಬೆಂಗಳೂರು ಕಾಲ್ನಡಿಗೆ ಮಾಡಿದ್ರೆ ಈಗ ಅದರ ದೋಸ್ತಿ ಬಿಜೆಪಿ ತನ್ನ ಸರದಿ ಅಂತಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗಿದ್ದು ಅದರ ಟ್ರೇಲರ್ ಇವತ್ತು ರಿಲೀಸ್ ಕೂಡ ಆಗಿದೆ. ಕರ್ನಾಟಕದ ಮುಂಗಾರು ಅಧಿವೇಶನ ಆರಂಭವಾದ 2ನೇ ದಿನವೇ ಅಖಾಡ ರಂಗೇರಿದೆ. ಆಡಳಿತ ಪಕ್ಷದ ವಿರುದ್ಧ ತನ್ನ ಬತ್ತಳಿಕೆಯಲ್ಲಿ ಸರಣಿ ಅಸ್ತ್ರಗಳನ್ನು ತುಂಬಿಕೊಂಡೇ ಅಧಿವೇಶನಕ್ಕೆ ಬಂದಿರೋ ಬಿಜೆಪಿ ಇಂದು ತನ್ನ ಮೊದಲ ಬಾಣವನ್ನ ಪ್ರಯೋಗಿಸಿದ್ದು, ಸದನ ಆರಂಭವಾಗುವ ಮುನ್ನ ವಿಧಾನಸೌಧದ ಕೆಂಗಲ್ ಹನುಮಂತಯ್ಯ ಪ್ರತಿಮೆ ಮುಂದೆ ನಡೆದ ಧರಣಿ ಕೇವಲ ಟ್ರೈಲರ್ ಆಗಿದ್ದು, ಪಿಕ್ಚರ್ ಅಭಿ ಬಾಕಿ ಹೈ ಮೇರಾ ದೋಸ್ತ್ ಅಂತ ಮೈತ್ರಿ ನಾಯಕರು ಹೇಳ್ತಿದ್ದಾರೆ. ಅಪಮಾನ ಮಾಡ್ತಾ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ಪಾದಯಾತ್ರೆ ಪಾಲಿಟಿಕ್ಸ್ಗೆ ಅಖಾಡ ರೆಡಿ. ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯುತ್ತಾ ಬಿಜೆಪಿ? ಮುಂಬರುವ 2028ರ ವಿಧಾನಸಭಾ ಚುನಾವಣೆಗೆ ರಂಗಸಜ್ಜಿಕೆ ರೆಡಿ ಮಾಡಿಕೊಳ್ತಿರೋ ದಳ ಕಮಲ ಮೈತ್ರಿ ಪಡೆ ಆಡಳಿತ ಪಕ್ಷ ಕಾಂಗ್ರೆಸ್ ವಿರುದ್ಧ ಕದನಕ್ಕಿಳಿದಿದೆ. ಅದಾಗಲೇ ಜೆಡಿಎಸ್ ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ಅಧಿವೇಶನಕ್ಕೆ ಬಂದಿದ್ರೆ, ಈಗ ಬಿಜೆಪಿ ಅಧಿವೇಶನ ಮುಗಿದ ಬಳಿಕ ಬೇರೆ ವಿಚಾರವನ್ನಿಟ್ಟು ಪಾದಯಾತ್ರೆಗೆ ಮುಂದಾಗಿದೆ. ನಿಜ, ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷಗಳ ದೋಸ್ತಿ ಇದ್ರೂ ಹೋರಾಟಗಳು ಮಾತ್ರ ಜಂಟಿಯಲ್ಲೂ ಒಂಟಿ ಎನ್ನುವಂತಾಗಿದೆ. ಬಿಡದಿ ಹೋರಾಟಕ್ಕೆ ಬಿಜೆಪಿ ಸಾಂಕೇತಿಕ ಬೆಂಬಲ ನೀಡಿದ್ದು, ಈಗ ಭ್ರಷ್ಟಾಚಾರದ ಕಳಂಕ ಹೊತ್ತಿರುವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬೃಹತ್ ಹೋರಾಟಕ್ಕೆ ಪ್ಲಾನ್ ಮಾಡಿದೆ. ಇದರ ಟ್ರೇಲರ್ ಎಂಬಂತೆ ಇಂದು ವಿಧಾನಸೌಧದ ಬಳಿ ಧರಣಿ ಮಾಡಿದೆ. ನಾಗೇಂದ್ರ ಒಬ್ಬ ಕಳಂಕಿತ ಸಚಿವ, ಅವ್ರನ್ನ ಇದೇ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಹೊರಗೆ ಹಾಕಿದ್ರು. ಈಗ ಮತ್ತೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಒಳಗೆ ತಗೊಂಡಿರೋದು ನೋಡಿದ್ರೆ ಇದು ಪೇಮೆಂಟ್ ವ್ಯವಹಾರ ಅಂತ ಅನ್ಸುತ್ತೆ. ಮತ್ತೆ ಇಂತರ ಕಳಂಕಿತರನ್ನ ಇಟ್ಟುಕೊಂಡು ಈ ಸರ್ಕಾರ ಇನ್ನು 1.5 ವರ್ಷದಲ್ಲಿ ಕರ್ನಾಟಕವನ್ನ ಲೂಟಿ ಮಾಡ್ತೈತೆ. ಆ ಲೂಟಿಯನ್ನ ತಪ್ಪಿಸಬೇಕು, ಈ ಲೂಟಿಕೋರನ್ನ ಕ್ಯಾಬಿನೆಟ್ ಇಂದ ಹೊರಗೆ ಹಾಕಬೇಕು, ರಾಜ್ಯವನ್ನ ಶುದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿಟ್ಕೊಂಡು ನಾವು ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಸಚಿವ ಬಿ ನಾಗೇಂದ್ರ ಕಳಂಕಿತ ವ್ಯಕ್ತಿ, ಪೇಮೆಂಟ್ ಗಿರಾಕಿ ಅಂತೆಲ್ಲ ಆರೋಪಿಸಿರೋ ಬಿಜೆಪಿ ವಾಲ್ಮೀಕಿ ಸಮುದಾಯದ ನಾಯಕರನ್ನೇ ಮುಂದಿಟ್ಟು ಪಾದಯಾತ್ರೆಗೆ ಪ್ಲಾನ್ ಮಾಡಿದೆ. ಡಿಕೆಶಿ ಸರ್ಕಾರದ ಮೊದಲ ವಿಕೆಟ್ ಪಡೆಯೋ ಕಸರತ್ತಿನಲ್ಲಿದೆ. ನಿನ್ನೆ ದಿನ ನಮ್ಮ ಸಮುದಾಯದ ಪ್ರಮುಖರು ಎಲ್ಲರೂ ಕೂಡ ನನ್ನ ಹತ್ರ ಬಂದಿದ್ರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಪ್ರಮುಖ ಆರೋಪಿ ನಾಗೇಂದ್ರ ಅವರನ್ನ ಮತ್ತೇನು ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಅಪಮಾನ ಆಗಿದೆ. ರಾಜ್ಯಾದ್ಯಂತ ನಾವು ಹೋರಾಟ ಮಾಡಬೇಕು, ಪಾದಯಾತ್ರೆ ಮಾಡಬೇಕು, ಪ್ರತಿಭಟನೆ ಮಾಡಬೇಕು ಅನ್ನುವ ಅಭಿಪ್ರಾಯವನ್ನು ಅವರು ಕೊಟ್ಟಿದ್ದಾರೆ. ನಾನು ಎಲ್ಲ ನಮ್ಮ ಹಿರಿಯರ ಜೊತೆ ಚರ್ಚೆ ಮಾಡಿ ಆಮೇಲೆ ತಿಳಿಸ್ತೇನೆ ಅನ್ನೋ ಮಾತನ್ನು ಅವ್ರಿಗೆ ಹೇಳಿದ್ದೇನೆ. ಇನ್ನು ಇಂದಿನ ಬಿಜೆಪಿ ಪ್ರತಿಭಟನೆಯಲ್ಲಿ ಕೇವಲ ನಾಗೇಂದ್ರ ವಿಚಾರ ಮಾತ್ರ ಇರಲಿಲ್ಲ, ಬದಲಾಗಿ ಮಹಿಳಾ ಸಚಿವರೇ ಇಲ್ಲದೆ ಇರೋದು ಸಹ ಪ್ರಧಾನ ವಿಷಯವಾಗಿತ್ತು. ಇನ್ನು ಬಿಜೆಪಿ ಪ್ರತಿಭಟನೆಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕೊಟ್ಟ ಕೌಂಟರ್ ಹೀಗಿತ್ತು. ಮಹಿಳೆಯರ ವಿರೋಧಿ ನಾವಲ್ಲ. ಗ್ರಾಮ ಪಂಚಾಯತಿಯಲ್ಲಿ, ತಾಲೂಕ್ ಪಂಚಾಯತಿಯಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿ 50% ರಿಸರ್ವೇಷನ್ ಕೊಟ್ಟರು ನಾವೇ. 33% ರಿಸರ್ವೇಷನ್ ಬರಬೇಕಂತ ಬಿಲ್ ತಂದಿರತಕ್ಕಂಥದ್ದು UP1 UP2ನೇ. ಇವ್ರು ಬಂದು 12 ವರ್ಷ ಆಗಿದೆ. ಇನ್ನಾದರೂ ನಾರಿ ಶಕ್ತಿ ಆಸಕ್ತಿ ಅಂತ ಒಂದು ಸ್ಲೋಗನ್ ಕೊಡೋದು ಬಿಟ್ರೆ 12 ವರ್ಷ ಆಯಿತು. ಮೋದಿ ಸಾಹೇಬ್ರು ಇನ್ನಾದರೂ ವಿಮೆನ್ ರಿಸರ್ವೇಷನ್ ಬಿಲ್ ತಂದಿಲ್ಲ. ಯಾವಾಗಲೂ ತರಬೇಕಾಗಿತ್ತು. ಬೇಕಂತ ಅದನ್ನ ಅವರು ಡಿಲಿಮಿಟೇಷನ್ ಲಿಂಕ್ ಮಾಡಿ ಇಟ್ಟಿದ್ದಾರೆ. ಜಗತ್ ಜಾಹೀರಿದೆ, ಮಾತನಾಡಬೇಕು, ಮಾತನಾಡ್ತಾರೆ. ದಟ್ಸ್ ಓಕೆ. ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರಾಗಿರೋ ಬಿ ನಾಗೇಂದ್ರ ವಿರುದ್ಧ ವಿರೋಧ ಪಕ್ಷಗಳು ಸಮರ ಸಾರಿದ್ದು, ಆಡಳಿತ ಪಕ್ಷ ನಾಗೇಂದ್ರ ಪರವಾಗಿ ಬಂಡಿಯಂತೆ ನಿಂತಿದೆ. ಈ ಹೋರಾಟ ಇನ್ನೆಷ್ಟು ದಿನ ನಡೆಯುತ್ತದೆ, ನಾಗೇಂದ್ರ ತಲೆದಂಡ ಆಗತ್ತಾ ಅನ್ನೋದು ಕಾಲ ನಿರ್ಣಯ.